ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆನೇ ಎಕ್ಸಾಮ್ ಇರೋದ್ರಿಂದ ಫಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ಆಗಿ ನಾಳೆ ಗ್ಯಾರಂಟಿ ಕೇಳುವಂಥ ಪ್ರಾಬ್ಲಮ್ಸ್ಗಳನ್ನ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಟೋಟಲ್ ಆಗಿ 11 ಪ್ರಾಬ್ಲಮ್ಗಳನ್ನ ನೀವು ಕಲ್ತ್ಕೊಳ್ಳಬೇಕು. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ವರ್ಜಿಸುವ ವಿಧಾನ ಯಾವ ರೀತಿಯಾಗಿ ಈಸಿಯಾಗಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಇದು ಸೆಕೆಂಡ್ ವಿಡಿಯೋ. ಆಲ್ರೆಡಿ ನಾನು ಹೇಳಿದ್ದೀನಿ, ಮಾದರಿ ಪ್ರಶ್ನೆ ಪತ್ರಿಕೆ 4 ಬಿಟ್ಟಿದ್ದಾರೆ ನಿಮಗೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ. ನಾಳೆ ನಡೆಯುವಂಥ ಎಕ್ಸಾಮಿಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಜಿಸುವ ವಿಧಾನ 2 ಲೆಕ್ಕವನ್ನು ಹೇಳ್ಕೊಟ್ಟಿದ್ದೀನಿ. ಅದನ್ನು ನೀವು ಇನ್ನೆರಡು ಪೇಪರಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತ ಹೇಳ್ಕೊಂಡು ನಾ ಹೇಳಿರೋ ಮೆಥಡಲ್ಲಿ ಫಾಲೋ ಮಾಡ್ಕೊಂಡು ಹೋದರೆ ಈಸಿಯಾಗಿ 2 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾವ ಲೆಕ್ಕನ ಕಲ್ತ್ಕೊಳ್ಳೋಣ ಅಂತ ಹೇಳಿದರೆ, ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ 17ನೇ ಪ್ರಶ್ನೆ 4, 7, 10 ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಮಕ್ಕಳೇ, n ಪದಗಳ ಒಂದು ಸೂತ್ರ, ಮೊತ್ತವನ್ನು ಸೂತ್ರ, n ಪದಗಳ ಸೂತ್ರ ಮತ್ತು ಮೊತ್ತದ ಸೂತ್ರ, 2 ಸೂತ್ರ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ನೀವು ಅಂಕಗಳನ್ನ ಪಡೆದುಕೊಳ್ಬೋದು. 4 ಅಂಕಕ್ಕೂ ಕೂಡ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳೋದ್ರಿಂದ ಸಮಾಂತರ ಶ್ರೇಣಿ ಅಂತ ಕಂಡ ತಕ್ಷಣ ನೀವು ಸೂತ್ರವನ್ನು ಬರ್ಕೊಂಡು ಹೋದರೆ ನಿಮಗೆ ಲೆಕ್ಕ ಮಾಡಲಿಕ್ಕೆ ಕೂಡ ಕ್ಲೂ ಸಿಗುತ್ತೆ. ಹಾಗಾಗಿ 2 ಸೂತ್ರವನ್ನು ನೀವು ಕಲೀಲೇಬೇಕು. ಯಾವ 2 ಸೂತ್ರ, ಪ್ರಶ್ನೆ ಹೇಗಿರುತ್ತೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಮಾದರಿ ಪ್ರಶ್ನೆಗೆ 1ರಲ್ಲಿ 5, 9, 13 5, 9, 13 ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. 21ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲಿ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಪದಗಳ ಸೂತ್ರವೇ ಬೇರೆ, ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವೇ ಬೇರೆ. 2 ಸೂತ್ರ ನೀವು ಕಲ್ತುಕೊಳ್ಬೇಕು. ಸಮಾಂತರ ಶ್ರೇಣಿಯಲ್ಲಿ ಮೊತ್ತ ಕಂಡುಹಿಡಿಯುವ ಸೂತ್ರ ಹಾಗೂ ಪದ ಕಂಡುಹಿಡಿಯುವ ಸೂತ್ರ 2 ಬರ್ಕೊಳ್ಬೇಕು. ಹಾಗಾದರೆ 2 ಫಾರ್ಮುಲಾನ, 2 ಸೂತ್ರವನ್ನು ಒಂದೇ ಲೆಕ್ಕದ ಮೇಲೆ ಕೇಳ್ತಾರಾ? 2 ಅಂಕಕ್ಕೆಲ್ಲ ಕೇಳುವಾಗ ನಿಮಗೆ ಯಾವುದಾದ್ರೂ ಒಂದು ಮೊತ್ತವನ್ನು ಕಂಡುಹಿಡಿಯಿರಿ ಕೇಳ್ತಾರೆ, ಇಲ್ಲ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಆದರೆ ದೊಡ್ಡ ಲೆಕ್ಕವನ್ನು ಮಾಡುವಾಗ ನಿಮಗೆ ಪದ ಮತ್ತು ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು. ಸಮಾಂತರ ಶ್ರೇಣಿಯಲ್ಲಿ ಮೊದಲಿಗೆ ನಿಮಗೆ ಪದ ಕಂಡುಹಿಡಿಯುವ ಸೂತ್ರವನ್ನು ಬರ್ಕೊಳ್ಳಿ. AN, ಓಕೆನಾ? AN ಸಮ ಈಕ್ವಲ್ಸ್ A ಪ್ಲಸ್ n-1D. ಈ ಒಂದು ಫಾರ್ಮುಲಾನ ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳೇ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. AN ಈಕ್ವಲ್ಸ್ A ಪ್ಲಸ್ n-1D. ಹಾಗಾದರೆ ಮೊತ್ತ ಕಂಡುಹಿಡಿಯುವ ಸೂತ್ರ ಏನು? ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊತ್ತ, ಪದ ಅಂದರೆ AN ಬಂತು, ಮೊತ್ತ ಅಂತ ಹೇಳಿದರೆ SN ಈಕ್ವಲ್ಸ್, ಓಕೆನಾ, n/2 2A ಪ್ಲಸ್ n-1 ಇಂಟು D. ಅಲ್ಲಿಗೆ A ಪ್ಲಸ್ n-1 ಟು D ಇದೇ ಫಾರ್ಮುಲಾ ಇಲ್ಲಿದೆ. ಎಕ್ಸ್ಟ್ರಾ ಸೇರಿರೋದೇನು, ಇಲ್ಲಿ ಒಂದು 2 ಸೇರಿದೆ, n/2 ಸೇರಿದೆ. ಸೊ ಇದು 2 ಸೂತ್ರವನ್ನು ಕರೆಕ್ಟಾಗಿ ಕಲ್ತ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್. ಮೊತ್ತ ಕಂಡುಹಿಡಿಯಿರಿ, ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಿರಿ ಅಂದರೆ ಈ ಒಂದು ಸೂತ್ರವನ್ನು ಉಪಯೋಗಿಸಬೇಕು. ಸಮಾಂತರ ಶ್ರೇಣಿಯಲ್ಲಿ ಯಾವುದಾದ್ರೂ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಈ ಸೂತ್ರವನ್ನು ಉಪಯೋಗಿಸಬೇಕು. ಇಲ್ಲಿ ಕೇಳಿರುವ ಪ್ರಶ್ನೆ ಮೊತ್ತ ಕಂಡುಹಿಡಿಯಿರಿ ಅಂತಲ್ವಾ. ಫಸ್ಟು ನಾವು ಮೊತ್ತ ಕಂಡುಹಿಡಿಯೋದು ಹೇಗೆ ಅಂತಲೇ ಕಲ್ತ್ಕೊಳ್ಳೋಣ. ಫಸ್ಟು ಅವ್ರ ಲೆಕ್ಕದಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನು ಬರ್ಕೊಳ್ಳಿ. ಏನು ಹೇಳಿದ್ದಾರೆ? 4 ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. ಹೌದಾ? ಸ್ವಲ್ಪ ಆದರೂ ನಿಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದೇ ಇರುತ್ತೆ. ಈ 4ನ್ನು ಏನಂತ ಕರಿತೀವಿ ನಾವು? A ಅಂತ ಕರಿತೀವಿ. ಈ 7ನ್ನು ಏನಂತ ಕರಿತೀವಿ? A2 ಅಂತ ಕರಿತೀವಿ. ಈ 10ನ್ನು ನಾವೇನಂತ ಕರಿತೀವಿ? A3 ಅಂತ ಕರಿತೀವಿ. ಈ A ಮತ್ತು A2 ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸವನ್ನು ನಾವೇನಂತ ಕರಿತೀವಿ? D ಅಂತ ಕರಿತೀವಿ. ಏನಂತ ಕರಿತೀವಿ? D ಅಂತ ಕರಿತೀವಿ. ಹಾಗಾದರೆ D ಕಂಡುಹಿಡಿಯೋದು ಹೇಗೆ? 7ರಲ್ಲಿ, ಈ 7ರಲ್ಲಿ 4ನ್ನು ಕಳೆದ್ರೆ ಅಂತ ಹೇಳಿದ್ರೆ A2 ಮೈನಸ್ A1 ಮಾಡಿದರೆ, A2ಅಲ್ಲಿ 2ನೇ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆಯನ್ನು ಕಳೆದ್ರೆ ನಮಗೆ 7ರಲ್ಲಿ 4ನ್ನು ಕಳೆದಾಗ ಏನು ಬರುತ್ತಲ್ಲ ಅದೇ D ಆಗುತ್ತೆ. 7ರಲ್ಲಿ 4 ಹೋದರೆ ಎಷ್ಟು? 3. ಹಾಗಾದರೆ D ಎಷ್ಟು? 3 ಸಿಕ್ತು. ಇಲ್ಲಿ ನಮಗೆ ಏನೇನು, ಈ ಲೆಕ್ಕದಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ? A ಗೊತ್ತಿದೆ 4, D ಗೊತ್ತಾಯಿತು 3. ಕ್ವಶನಲ್ಲಿ ಕೊಟ್ಟಿದ್ದಾರೆ 20 ಪದ ಅಂತ, n ಪದ ಅಂದರೆ n ಗೊತ್ತಿದೆ 20. ಹಾಗಾದರೆ ಈ 20 ಪದಗಳ ಮೊತ್ತ ಎಷ್ಟು ಅಂತ ಕಂಡುಹಿಡಿಬೇಕು. ಅದಕ್ಕೆ ಕ್ವಶನ್ ಮಾರ್ಕ್. n ಅಂದರೆ ಇಲ್ಲಿ 20 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು. ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. A ಕೊಟ್ಟಿದ್ದಾರೆ 4, ನೆಕ್ಸ್ಟು Dನ ನಾವೇ ಕಂಡುಹಿಡಿದ್ವಿ A2ಅಲ್ಲಿ A1ನ ಕಳೆದು. ನಂಬರು 20 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತಲೇ ಅವ್ರು ಹೇಳಿರೋದು. ಪದ ಅಂದರೆ ಎನ್,
ಪದ ಅಂದರೆ ಎನ್, 20 ಪದ ಕೊಟ್ಟಿದ್ದಾರೆ. 20 ಅಂದರೆ ಮೊದಲನೇ ಸಂಖ್ಯೆ 4, ಎರಡನೇ ಸಂಖ್ಯೆ 7, ಮೂರನೇ ಸಂಖ್ಯೆ 10. ಒಂದೊಂದು ಸಂಖ್ಯೆಗೂ 3 ಅಂತರ ಇದೆ, 3 ಗ್ಯಾಪ್ ಇದೆ. ಹಾಗಾದರೆ ಮಕ್ಕಳೇ 20 ನಂಬರ್ ಇದೆಯಲ್ಲ, ಕೊನೆಯ ನಂಬರ್ 20 ಇದೆಯಲ್ಲ, ಆ 20ರವರೆಗೂ 3 ಗ್ಯಾಪ್ ತಗೊಂಡು ಹೋದರೆ ಟೋಟಲ್ ಆಗಿ 20ನೇ ನಂಬರ್ವರೆಗೂ ಎಷ್ಟಾಗುತ್ತೆ ಟೋಟಲ್ಲು ಅಂತ ಕೇಳ್ತಾ ಇದ್ದಾರೆ ಅವರು. ನಾವೇನು ಮಾಡಬೇಕು, ನಮ್ಮ ಟೋಟಲ್ SN ಫಾರ್ಮುಲಾನ ಒಂದು ಸಲ ಬರ್ಕೊಳ್ಬೇಕು. n/2 2a ಪ್ಲಸ್ n-1 ಇಂಟು ಡಿ ಅಂತ ಬರ್ಕೊಳ್ಬೇಕು. ನಮಗೇನೇನು ಇನ್ಫಾರ್ಮೇಷನ್ ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಬೇಕು. SN ಎಷ್ಟು ಪದಗಳ ಮೊತ್ತವನ್ನು ಕಂಡುಹಿಡಿಯಕ್ಕೆ ಹೇಳಿರೋದು? 20. ಹಾಗೆ ನೆಕ್ಸ್ಟು ಎನ್ ಕೊಟ್ಟಿದ್ದಾರೆ. ಎಷ್ಟು ಪದ ಇದೆಯಂತೆ ಇಲ್ಲಿ? ಮೊತ್ತನೂ 20 ಇದೆ, ಪದನೂ ಎಷ್ಟಿದೆ? ಎನ್ ಎಷ್ಟಿದೆ? 20. ಎನ್ 20. ನೆಕ್ಸ್ಟು 2ಗೆ 2ನೇ ಬರೀರಿ. ನೆಕ್ಸ್ಟು ಬ್ರ್ಯಾಕೆಟಲ್ಲಿ ಈ 2ಗೆ 2ನೇ ಬರೀರಿ. ಆಮೇಲೆ ಇಲ್ಲಿ ಎ ಇದೆಯಲ್ವಾ, ಈ ಎಗೆ ಇಲ್ಲಿ ಏನಿದೆ? ಎ ಅಂದರೆ ಎಷ್ಟಂತ ಬರ್ಕೊಂಡಿದ್ದೀವಿ ನಾವು? 4. ಎ ಅಂದರೆ ಮೊದಲ ಸಂಖ್ಯೆ 4 ಬರ್ಕೊಂಡ್ವಾ? ಅದಾದ್ರ ಮೇಲೆ ಪ್ಲಸ್ ಇದೆ, ಪ್ಲಸ್ ಬರೀರಿ. ಮತ್ತೆ ಬ್ರ್ಯಾಕೆಟ್ ಓಪನ್ ಮಾಡಿ. ಎನ್ ಇದೆ, ಎನ್ ಎಷ್ಟು? 20. ಮೈನಸ್ ಇದೆ, ಮೈನಸ್. ಒಂದಿದೆ, 1. ನೆಕ್ಸ್ಟ್ ಏನಿದೆ? ಡಿ ಇದೆ, ಡಿ ಕೂಡ ನಾವು ಕಂಡುಹಿಡಿದಿದ್ದೀವಿ 3. ಡಿನ ಬರ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಮುಂದುವರಿರಿ. 20/2 2 ಬೈ ಇಲ್ಲಿ 2 1ಲಿ 2 2 10ಲಿ 20 ಆಗುತ್ತಾ? ಹಾಗಾದರೆ ಇಲ್ಲಿ 10 ಅಂತ ಬರ್ಕೊಳ್ಬಹುದಾ? ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ 4 ಇದೆ, 2 4ಲಿ 8 ಅಂತ ಬರ್ಕೊಳ್ಬಹುದಾ? ಓಕೆ, ಮತ್ತು ಪ್ಲಸ್ ಹಾಕಿ. 20ರಲ್ಲಿ 1 ಹೋದರೆ 19 ಅಂತ ಬರ್ಕೊಳ್ಬಹುದಾ? ಬರ್ಕೊಳ್ಬಹುದು. 3ಕ್ಕೆ 3ನ್ನ ಹಾಗೆ ಇಡಿ. ನೆಕ್ಸ್ಟು ಈ 10ನ್ನ ಮತ್ತೆ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟು 8ನ್ನ ಮತ್ತೆ ಹಾಗೆ ಬರ್ಕೊಳ್ಳಿ. ಪ್ಲಸ್ಸಿಗೆ ಪ್ಲಸ್ ಹಾಗೆ ಬರ್ಕೊಳ್ಳಿ. 19ನ್ನ 3ರಿಂದ ಗುಣಿಸಿ. 19 19, 19 38, 19 57. 19 57. ನೆಕ್ಸ್ಟ್ ಸ್ಟೆಪ್ 10ಕ್ಕೆ 10ನ್ನ ಹಾಗೆ ಬರೀರಿ. ಇಲ್ಲಿ 57 ಮತ್ತು 8ನ್ನು ಕೂಡಿಸಿ. 57 ಮತ್ತು 8ನ್ನು ಕೂಡಿಸಿದಾಗ ಎಷ್ಟಾಗುತ್ತೆ? 8 7 8 10 15 ಆಗುತ್ತೆ. 15 ಒಂದು ಇಲ್ಲಿ ದಶಕ ತಗೊಂಡೆ, ಕ್ಯಾರಿ ತಗೊಂಡೆ, 5 1 6 ಆಯಿತು, 65 ಆಯಿತು. 65ನ್ನು ಇಲ್ಲಿ ಬರೀರಿ. ನೆಕ್ಸ್ಟು ಇಲ್ಲಿ 10 ಇದೆ, ಇದು ಇಂಟು ಹೇಳುತ್ತೆ, ಇಲ್ಲಿ 65. 10 ಇಂಟು 65ನ್ನು ನೀವು ಗುಣಿಸಿ. 65 ಇಂಟು 10. 0 5ಲಿ 0, 0 6ಲಿ 0, 1 5ಲಿ 5, 1 6ಲಿ 6. 0ನ 0ಗೆ ಇಡಿ, 0 5 5 ಇಡಿ, 6ಕ್ಕೆ 6 ಇಡಿ. ಎಷ್ಟು ಬಂತು? 650. ಏನು ಮೇಡಮ್ ಇದು ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾ ಇದ್ದೀರಿ ಅಂತ ನಿಮಗೆ ಅನಿಸ್ಬೋದು. ನಾನು ಕೊಡ್ತಾ ಇರೋದೇ ಪಾಸಿಂಗ್ ಪ್ಯಾಕೇಜು. ಕಲ್ತ್ಕೊಳ್ಳಿ ಮಕ್ಕಳು, ಈಸಿಯಾಗಿ ಮಾಡಲಿ ಅಂತ ಹೇಳ್ಕೊಂಡು ಗ್ಯಾರಂಟಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ಕೊಡ್ತಿದ್ದೀನಿ. ಸೊ ನಿಮಗೆ ಹೀಗೆ ಹೇಳಬೇಕಾಗತ್ತೆ. ಸ್ವಲ್ಪ ಸ್ಕೋರರ್ ಅಂದರೆ ಹೇಳೋ ರೀತಿ ಬೇರೆ ಇರುತ್ತೆ. ನಿಮಗೆ ಅರ್ಥ ಆಗೋದು ಮುಖ್ಯ. ಹಾಗಾಗಿ ಈ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಈ ಮೆಥಡ್ ಓಕೆನಾ? ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಹೇಳ್ಕೊಡ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನನ್ನ ಗೆಸ್ಸಲ್ಲಿ ನಿಮಗೆ ಯಾವ ಪ್ರಾಬ್ಲಮ್ ಕಲ್ತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಆ ಪ್ರಾಬ್ಲಮ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ನಾನು ಪ್ರಾಬ್ಲಮ್ಗೆ ಆನ್ಸರ್ನ ಹೇಳ್ಕೊಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಹೇಳ್ಕೊಡ್ತಾ ಇದ್ದೀನಿ ಅಂತ. ನಾನು ಹೇಳ್ಕೊಡೋದು ನಿಮಗೆ ಇಷ್ಟ ಆಗ್ತದೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ನೋಡ್ಕೊಳ್ಳಿ. ಕಲಿಯೋ ಲೆಕ್ಕನ ಕರೆಕ್ಟಾಗಿ ಮನಸ್ಸಿಟ್ಟು ಕಲಿತ್ರೆ ನಮಗೆ ಕರೆಕ್ಟಾಗಿ 4 ರಿಂದ 5 ಗಂಟೆ ಓದ್ಕೊಂಡ್ರು ಕೂಡ ನಾವು ಎಕ್ಸಾಮಲ್ಲಿ 30 ಅಂಕಗಳನ್ನು ಈಸಿಯಾಗಿ ತಗೊಳ್ಬಹುದು. ಹಾಗಾಗಿ ಕಲಿಯೋ ಪ್ರಶ್ನೆಗೆ ಉತ್ತರವನ್ನು ಏನು ಉತ್ತರ ಕಲಿತಾ ಇದ್ದೀರಿ ಆ ಒಂದು ಪ್ರಶ್ನೆ ಉತ್ತರವನ್ನು ಸರಿಯಾಗಿ ಕಲೀರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.